ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ಕ್ಲಾಸ್ನಲ್ಲಿ ನಾವು ಮೆಗಾಸ್ಪೋರೋಜೆನಿಸಿಸನ್ನು ನೋಡ್ಕೊಂಡಿದ್ದೆವು. ಇವತ್ತಿನ ಕ್ಲಾಸಲ್ಲಿ ಪಾಲಿನೇಷನನ್ನು ಓದ್ಕೊಳ್ಳುವ. ಇನ್ ದಿ ಪ್ರಿಸೀಡಿಂಗ್ ಸೆಕ್ಷನ್ಸ್ ಯು ಹ್ಯಾವ್ ಲರ್ನ್ಡ್ ದ್ಯಾಟ್ ದ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೀಟ್ಸ್ ಇನ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ಪೋಲನ್ ಗ್ರೇನ್ ಆ್ಯಂಡ್ ಎಂಬ್ರಿಯೋಸ್ಯಾಕ್ ರೆಸ್ಪೆಕ್ಟಿವ್ಲಿ. As both type of gametes are non-motile, they have to be brought up together for fertilization to occur. ಅಂದರೆ ಇಲ್ಲಿರುವಂತಹ ಗ್ಯಾಮಿಟ್ಸ್ಗಳು ನಾನ್ ಮೊಟೈಲ್ ಆಗಿರುವುದರಿಂದ, ಮೂವ್ ಆಗದೇ ಇರುವುದರಿಂದ ಇಲ್ಲಿ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಇವುಗಳು ಎರಡೂ ಕೂಡ ಒಟ್ಟಿಗೆ ಬರಬೇಕಾಗ್ತದೆ. ಸೊ ಆ ಪ್ರೊಸೆಸ್ಸನ್ನು ಪಾಲಿನೇಷನ್ ಅಂತ ಹೇಳಿ ಕರಿತೇವೆ. ದ ಆ್ಯಕ್ಚುಯಲ್ ಡೆಫಿನೇಷನ್ ಆಫ್ ಪಾಲಿನೇಷನ್ ಈಸ್ ಟ್ರಾನ್ಸ್ಫರ್ ಆಫ್ pollen grains shed from the anther to the stigma of a pistil is termed pollination. ಪಾಲಿನೇಷನಲ್ಲಿ 3 ಟೈಪ್ಗಳಿರ್ತವೆ: ಆಟೋಗಮಿ, ಗೆಟೆನೋಗಮಿ ಮತ್ತು ಕ್ಸೆನೋಗಮಿ. ಆಟೋಗಮಿ ಇದರಲ್ಲಿ ಪೋಲನ್ ಗ್ರೇನ್ಸ್ಗಳು ಅದೇ ಫ್ಲವರಿಂದ ಅದೇ ಫ್ಲವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಅಂದರೆ ಒಂದೇ ಫ್ಲವರ್ನೊಳಗೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ನಡೀತವೆ. ಗೆಟೆನೋಗಮಿಯಲ್ಲಿ ಪೋಲನ್ ಗ್ರೇನ್ಸ್ಗಳು ಇನ್ನೊಂದು ಫ್ಲವರ್ದಾಗಿರ್ತವೆ, ಆದರೆ ಆ ಫ್ಲವರ್ ಸೇಮ್ ಪ್ಲ್ಯಾಂಟಿನಲ್ಲಿ ಸಿಚುವೇಟ್ ಆಗಿರ್ತದೆ. ಝೀನೋಗಮಿಯಲ್ಲಿ ಡಿಫ್ರೆಂಟ್ ಪ್ಲ್ಯಾಂಟಿನಿಂದ ಪೋಲನ್ ಗ್ರೇನ್ಸ್ಗಳು ಬರ್ತವೆ. ಈ ಆಟೋಗಮಿಯಲ್ಲಿ 2 ಟೈಪ್ಸ್ ಇರ್ತವೆ: ಕ್ಯಾಸ್ಮೋಗ್ಯಾಮಸ್ ಮತ್ತು ಕ್ಲೀಸ್ಟೋಗ್ಯಾಮಸ್. ಕ್ಯಾಸ್ಮೋಗ್ಯಾಮಸ್ ಅಂದರೆ ಓಪನ್ ಇರುವಂತಹ ಫ್ಲವರ್ಸ್ಗಳಲ್ಲಿ ಈ ಟೈಪ್ ಆಫ್ ಪಾಲಿನೇಷನ್ ಕಾಣಲಿಕ್ಕೆ ಸಿಗ್ತದೆ. ಕ್ಲೀಸ್ಟೋಗ್ಯಾಮಸ್ ಅಂದರೆ ಕ್ಲೋಸ್ಡ್ ಟೈಪ್ ಆಫ್ ಫ್ಲವರ್ಸ್. ಆಟೋಗಮಿ ಇನ್ ದಿಸ್ ಟೈಪ್ ಪಾಲಿನೇಷನ್ ಇಸ್ ಅಚೀವ್ಡ್ ವಿತ್ ಇನ್ ದಿ ಸೇಮ್ ಫ್ಲವರ್. ಅಂದರೆ ಒಂದೇ ಫ್ಲವರ್ನಲ್ಲಿ ಇದೆಲ್ಲ ಕೆಲಸಗಳು ನಡೀತವೆ. ಟ್ರಾನ್ಸ್ಫರ್ ಆಫ್ ಪಾಲನ್ ಗ್ರೇನ್ಸ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್. ಇದನ್ನು ನೀವು ಡೆಫಿನೇಷನಿಗೆ ಬರಿಬಹುದು. ಇನ್ ಎ ನಾರ್ಮಲ್ ಫ್ಲವರ್ ವಿಚ್ ಓಪನ್ಸ್ ಆ್ಯಂಡ್ ಎಕ್ಸ್ಪೋಸಸ್ ದಿ ಆಂಥರ್ಸ್ ಆ್ಯಂಡ್ ದಿ ಸ್ಟಿಗ್ಮಾ, ಕಂಪ್ಲೀಟ್ ಆಟೋಗಮಿ ಈಸ್ ರಾದರ್ ರೇರ್. ಅಂದರೆ ಓಪನ್ ಆಗಿರುವಂಥ ಫ್ಲವರ್ನಲ್ಲಿ ಕಂಪ್ಲೀಟ್ ಆಟೋಗಮಿ ಆಗುವಂತಹ ಚಾನ್ಸಸ್ ಕಡಿಮೆ ಆಗಿರ್ತವೆ. ಯಾಕಂದರೆ ಅಲ್ಲಿ ಬೇರೆ ಫ್ಲವರಿನ ಪೋಲನ್ ಗ್ರೇನ್ಸ್ಗಳು ಬರುವಂತಹ ಚಾನ್ಸಸ್ ತುಂಬ ಹೈ ಇರ್ತದೆ. ಬೇರೆ ಫ್ಲವರಿಂದ ಪೋಲನ್ ಗ್ರೇನ್ಸ್ಗಳು ಬರುವಂತಹ ಚಾನ್ಸಸ್ ಹೈ ಆಗಿರ್ತದೆ. ಆಟೋಗಮಿ ಇನ್ ಸಚ್ ಫ್ಲವರ್ಸ್ ರಿಕ್ವೈರ್ಸ್ ಸಿಂಕ್ರನಿ ಇನ್ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ, ಆ್ಯಂಡ್ ಆಲ್ಸೋ ದ ಆಂಥರ್ಸ್ ಆ್ಯಂಡ್ ದಿ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್ ಸೊ ದ್ಯಾಟ್ ಸೆಲ್ಫ್ ಪಾಲಿನೇಷನ್ ಕ್ಯಾನ್ ಆಕರ್. ಒಂದು ವೇಳೆ ಅಂಥ ಫ್ಲವರ್ಸ್ನಲ್ಲಿ ಆಟೋಗಮಿ ಆಗಲೇಬೇಕಾದ್ರೆ ಎರಡರದ್ದು ಸಿಂಕ್ರನಿ ಒಳ್ಳೆಯದಾಗಿರಬೇಕು. ಯಾಕಂದರೆ ಪೋಲನ್ ರಿಲೀಸ್ ಆಗುವಂಥ ಸಮಯದಲ್ಲೇ ಸ್ಟಿಗ್ಮಾ ರಿಸೆಪ್ಟಿವಿಟಿಗೆ ಬಂದಿರಬೇಕು. ಅಂದರೆ ಸ್ಟಿಗ್ಮಾ ಆ ಪೋಲನನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಮತ್ತು ಆಂಥರ್ ಮತ್ತು ಸ್ಟಿಗ್ಮಾ ಎರಡೂ ಕೂಡ ಹತ್ತಿರವಾಗಿ ಸಿಚುವೇಟ್ ಆಗಿರಬೇಕು. ಸಮ್ ಪ್ಲಾಂಟ್ಸ್ ಸಚ್ ಆಸ್ ವಯೋಲಾ, ಕಾಮನ್ ಪ್ಯಾನ್ಸಿ, ಆಕ್ಸಾಲಿಸ್ ಆ್ಯಂಡ್ ಕಮೆಲಿನಾ produce 2 types of flowers: Chasmogamous flowers, which are similar to flowers of other species with exposed anthers and stigma, and Cleistogamous flowers, which do not open at all. ಇಲ್ಲಿ ಮೆನ್ಷನ್ ಆಗಿರುವಂತಹ 3 ಪ್ಲಾಂಟ್ಸ್ಗಳಲ್ಲಿ 2 ಟೈಪ್ನ ಫ್ಲವರ್ಗಳನ್ನು ನಾವು ಕಾಣಬಹುದು: ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಮತ್ತು ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ಗಳಂದರೆ ಇವುಗಳು ನಾರ್ಮಲ್ ಫ್ಲವರ್ಸ್ಗಳಾಗಿ ಓಪನ್ ಆಗಿರ್ತವೆ, ಅಂದರೆ ಎಕ್ಸ್ಪೋಸ್ಡ್ ಆಂಥರ್ಸ್ ಮತ್ತು ಸ್ಟಿಗ್ಮಾ. ಆದರೆ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ಗಳು ಯಾವತ್ತೂ ಓಪನೇ ಆಗುವುದಿಲ್ಲ. ಇನ್ ಸಚ್ ಫ್ಲವರ್ಸ್ ದ ಆಂಥರ್ಸ್ ಆ್ಯಂಡ್ ಸ್ಟಿಗ್ಮಾ ಲೈ ಕ್ಲೋಸ್ ಟು ಈಚ್ ಅದರ್. ಈ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ನಲ್ಲಿ ಆಂಥರ್ ಮತ್ತು ಸ್ಟಿಗ್ಮಾ ಎರಡೂ ಕೂಡ ಹತ್ತಿರದಲ್ಲಿರ್ತವೆ. ಇದರಿಂದಾಗಿ ಸೆಲ್ಫ್ ಪಾಲಿನೇಷನ್ ಆಕರ್ ಆಗ್ತದೆ. ವೆನ್ ಆಂಥರ್ಸ್ ಡೆಹೈಸ್ ಇನ್ ದಿ ಫ್ಲವರ್ ಬಡ್ಸ್, pollen grains come in contact with the stigma to effect pollination. Thus, cleistogamous flowers are invariably autogamous, as there is no chance of cross pollen landing on the stigma. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ಗಳಲ್ಲಿ ಬೇರೆ ದಾರಿ ಇಲ್ಲದೆ ಆಟೋಗ್ಯಾಮಸ್ಸೇ ನಡಿಬೇಕಾಗ್ತದೆ. ಯಾಕಂದರೆ ಇಲ್ಲಿ ಅವುಗಳು ಯಾವತ್ತೂ ಕ್ಲೋಸ್ ಆಗಿರುವುದರಿಂದ ಬೇರೆ ಯಾವುದೇ ಪಾಲನ್ ಅದಕ್ಕೆ ಎಂಟರ್ ಆಗುವಂಥ ಚಾನ್ಸಸ್ ಇರುವುದಿಲ್ಲ. ಹಾಗಾಗಿ ಒಳಗಿರುವಂತಹ ಆಂಥರ್ ಡಿಹಾಸ್ ಆದ ಕೂಡಲೇ ಫ್ಲವರ್ ಬಡ್ಗಳಲ್ಲಿ ಪೋಲನ್ ಗ್ರೇನ್ಸ್ಗಳು ಸ್ಟಿಗ್ಮಾವನ್ನು ರೀಚ್ ಆಗ್ತವೆ. ಇದರಿಂದಾಗಿ ಪಾಲಿನೇಷನ್ ಆಗ್ತದೆ. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಪ್ರೊಡ್ಯೂಸ್ ಅಶ್ಯೂರ್ಡ್ ಸೀಡ್ ಸೆಟ್ ಈವನ್ ಇನ್ ದಿ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್.
ಅಂದರೆ ಪಾಲಿನೇಟರ್ಸ್ಗಳು ಸಿಗಲಿ ಅಥವಾ ಸಿಗದೇ ಇರಲಿ, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ನಲ್ಲಿ ಸೀಡ್ ಸೆಟ್ ಅಂದರೆ ಸೀಡ್ ಫಾರ್ಮೇಷನ್ ಯಾವತ್ತೂ ನಡೀತದೆ. ಯಾಕಂದರೆ ಇಲ್ಲಿ ಸೆಲ್ಫ್ ಪಾಲಿನೇಷನಿಂದಾದರೂ ಕೂಡ ಪಾಲಿನೇಷನ್ ನಡೀತದೆ. ಆದರೆ ಓಪನ್ ಫ್ಲವರಲ್ಲಿ ಇಟ್ ಈಸ್ ಚಾನ್ಸ್ ಫ್ಯಾಕ್ಟರ್. ಯಾಕಂದರೆ ಅಲ್ಲಿ ಪಾಲಿನೇಟರ್ಸ್ಗಳು ಬಂದು ಪಾಲಿನೇಟ್ ಮಾಡಬಹುದು, ಇಲ್ಲವೇ ಮಾಡದೇ ಇರಬಹುದು. ಡು ಯು ಥಿಂಕ್ ದಟ್ ಕ್ಲೀಸ್ಟೋಗ್ಯಾಮಿ ಈಸ್ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ಟು ದಿ ಪ್ಲಾಂಟ್? ವೈ? ಇದರಲ್ಲಿ ಎರಡು ಕೂಡ ಉಂಟು, ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಂದರೆ ಇವುಗಳಲ್ಲಿ ಪಾಲಿನೇಟರ್ಸ್ಗಳ ಅವಶ್ಯಕತೆ ಇರುವುದಿಲ್ಲ ಮತ್ತು ಎಸ್ಯೂಡ್ ಸೀಡ್ ಸೆಟ್ ಫಾರ್ಮೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಆದರೆ ಡಿಸ್ಅಡ್ವಾಂಟೇಜ್ ಏನಂದರೆ ಇವುಗಳಲ್ಲಿ ವೇರಿಯೇಷನ್ಗಳನ್ನು ನಾವು ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಆಬ್ಸೆನ್ಸ್ ಆಫ್ ವೇರಿಯೇಷನ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆ್ಯಂಡ್ ಅಡ್ವಾಂಟೇಜ್ ಈಸ್ ದಟ್ ದೇ ಕ್ಯಾನ್ ಪ್ರೊಡ್ಯೂಸ್ assured seed set and there is no requirement of any pollinators. ಇಲ್ಲಿ ಕೆಲವೊಂದು ಸೆಲ್ಫ್ ಪಾಲಿನೇಟೆಡ್ ಫ್ಲವರ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಕ್ರಾಸ್ ಪಾಲಿನೇಟೆಡ್ ಫ್ಲವರ್ಸ್, ಇದು ಸೆಲ್ಫ್ ಪಾಲಿನೇಟೆಡ್ ಫ್ಲವರ್ಸ್ ಮತ್ತು ಕೊನೆಯದಾಗಿ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಮತ್ತು ಕ್ಲೀಸ್ಟೋಗ್ಯಾಮಸ್ ಎರಡೂ ಫ್ಲವರ್ಸ್ ಇರುವಂತಹ ಪ್ಲಾಂಟ್ ಅನ್ನ ತೋರಿಸಿದ್ದಾರೆ. ಇಲ್ಲಿ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ಗಳು ಕ್ಲೋಸ್ ಆಗಿರ್ತವೆ. ಗೆಟನೋಗಮಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಎನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್. ಇದನ್ನು ನೀವು ಡೆಫಿನೇಷನ್ಗೆ ಬರೀಬಹುದು. Although getonogamy is functionally cross-pollination involving a pollinating agent, genetically it is similar to autogamy. ಅಂದರೆ ಆಟೋಗಮಿಗೆ ಸಿಮಿಲರ್ ಆಗಿರ್ತವೆ, ಫಂಕ್ಷನಲಿ ಇಟ್ ಈಸ್ ಕ್ರಾಸ್ ಪಾಲಿನೇಷನ್. ಅಂದರೆ ನೋಡಲಿಕ್ಕೆ ನಮಗಿದು ಕ್ರಾಸ್ ಪಾಲಿನೇಷನ್ ಆಗಿ ಕಾಣ್ಬೋದು, ಬೇರೆ ಫ್ಲವರಿಂದ ಪಾಲನ್ ಗ್ರೇನ್ಸ್ ಬರ್ತಾ ಉಂಟು ಅಂತ ಹೇಳಿ. ಆದರೆ ಇಲ್ಲಿ ಇದು ಆಟೋಗಮಿಗೆ ಸಿಮಿಲರ್ ಆಗಿರ್ತವೆ. ಯಾಕಂದರೆ ಆ ಪ್ಲ್ಯಾಂಟಿನಲ್ಲಿರುವಂಥ ಪ್ರತಿಯೊಂದು ಫ್ಲವರ್ ಕೂಡ ಜೆನೆಟಿಕಲಿ ಸಿಮಿಲರ್ ಆಗಿರ್ತದೆ, ಅದರ ಜೆನೆಟಿಕ್ಸ್ ಸೇಮ್ ಇರ್ತದೆ. ಹಾಗಾಗಿ ಅದು ಡಿಫ್ರೆಂಟ್ ಫ್ಲವರ್ನಿಂದ ಬರ್ತಾ ಇದ್ರೂ ಕೂಡ ಆ ಫ್ಲವರ್ಸ್ಗಳು ಒಂದಕ್ಕೊಂದು ಜೆನೆಟಿಕಲಿ ಸಿಮಿಲರ್ ಆಗಿರ್ತವೆ. ಹಾಗಾಗಿ ಆಟೋಗಮಿ ಮತ್ತು ಗೆಟನೋಗಮಿ ಎರಡು ಕೂಡ ಸಿಮಿಲರ್ ಆಗಿರ್ತವೆ. ಜಸ್ಟ್ ಡಿಫರೆನ್ಸ್ ಏನಂದರೆ ಗೆಟನೋಗಮಿಯಲ್ಲಿ ಡಿಫ್ರೆಂಟ್ ಫ್ಲವರಿಂದ ಪಾಲನ್ ಗ್ರೇನ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ. ಝೆನೋಗಮಿ, ಟ್ರಾನ್ಸ್ಫರ್ ಆಫ್ ಪಾಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಎ ಡಿಫರೆಂಟ್ ಪ್ಲಾಂಟ್ ಈಸ್ ಕಾಲ್ಡ್ ಆಸ್ ಝೆನೋಗಮಿ. ಇದನ್ನು ಡೆಫಿನೇಷನ್ಗೆ ಬರೀಬಹುದು. ದಿಸ್ ಈಸ್ ದಿ ಓನ್ಲಿ ಟೈಪ್ ಆಫ್ ಪಾಲಿನೇಷನ್ ವಿಚ್ ಡ್ಯೂರಿಂಗ್ ಪಾಲಿನೇಷನ್ ಬ್ರಿಂಗ್ಸ್ ಜೆನೆಟಿಕಲಿ ಡಿಫರೆಂಟ್ ಟೈಪ್ಸ್ ಆಫ್ ಪಾಲನ್ ಗ್ರೇನ್ಸ್ ಟು ದಿ ಸ್ಟಿಗ್ಮಾ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ MCQs. ಜೆನೆಟಿಕಲಿ ಡಿಫ್ರೆಂಟ್ ಟೈಪ್ ಆಫ್ ಪಾಲನ್ ಗ್ರೇನ್ಸ್ಗಳು ಯಾವ ಟೈಪ್ ಆಫ್ ಪಾಲಿನೇಷನ್ನಲ್ಲಿ ಕಾಣಲಿಕ್ಕೆ ಸಿಗ್ತವೆ ಅಂತ ಕೇಳ್ತಾರೆ. ಸೊ ಆಗ ನಮ್ಮ ಆನ್ಸರ್ ಝೆನೋಗಮಿ ಆಗಿರಬೇಕು. ಇದೊಂದೇ ಟೈಪ್ ಆಫ್ ಪಾಲಿನೇಷನ್ನಲ್ಲಿ ಜೆನೆಟಿಕಲಿ ಡಿಫ್ರೆಂಟ್ ಟೈಪ್ ಆಫ್ ಪಾಲನ್ ಗ್ರೇನ್ಸ್ಗಳು ಕಾಣಲಿಕ್ಕೆ ಸಿಗ್ತದೆ. ಏಜೆಂಟ್ಸ್ ಆಫ್ ಪಾಲಿನೇಷನ್, plants use 2 abiotic and 1 biotic agents. ಎರಡು ಏಬಯೋಟಿಕ್ ಏಜೆಂಟ್ಸ್ಗಳು ಯಾವುದೆಂದರೆ ವಿಂಡ್ ಆ್ಯಂಡ್ ವಾಟರ್. ಬಯೋಟಿಕ್ ಏಜೆಂಟ್ಸ್ಗಳಂದರೆ ಎನಿಮಲ್ಸ್. ಏಬಯೋಟಿಕ್ ಅಂದರೆ ಇಲ್ಲಿ ಜೀವಿಸದಿರುವಂಥದ್ದು, ವಿಂಡ್ ಮತ್ತು ವಾಟರ್. ಜೀವಿಸುವಂತಹ ಏಜೆಂಟ್ಸ್ಗಳು ಯಾವುದು? ಎನಿಮಲ್ಸ್ಗಳು. ಟು ಅಚೀವ್ ಪಾಲಿನೇಷನ್, ಮೆಜಾರಿಟಿ ಆಫ್ ಪ್ಲಾಂಟ್ಸ್ ಯೂಸ್ ಬಯೋಟಿಕ್ ಏಜೆಂಟ್ಸ್ ಫಾರ್ ಪಾಲಿನೇಷನ್. ಹೆಚ್ಚಿನ ಪ್ಲಾಂಟ್ಸ್ಗಳು ಬಯೋಟಿಕ್ ಏಜೆಂಟ್ಸ್ಗಳನ್ನು ಯೂಸ್ ಮಾಡ್ತವೆ. ಓನ್ಲಿ ಎ ಸ್ಮಾಲ್ ಪ್ರಪೋರ್ಷನ್ ಆಫ್ ಪ್ಲಾಂಟ್ಸ್ ಯೂಸ್ ಏಬಯೋಟಿಕ್ ಏಜೆಂಟ್ಸ್. ಕೆಲವೊಂದು ಪ್ಲಾಂಟ್ಸ್ಗಳು ಮಾತ್ರ, ಅದರಲ್ಲೂ ಸ್ವಲ್ಪ ಪ್ರಮಾಣದ ಪ್ಲಾಂಟ್ಸ್ಗಳು ಮಾತ್ರ ಏಬಯೋಟಿಕ್ ಏಜೆಂಟ್ಸ್ಗಳನ್ನು ಯೂಸ್ ಮಾಡುವಂಥವುಗಳು. ಪೋಲನ್ ಗ್ರೇನ್ಸ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸ್ಟಿಗ್ಮಾ ಈಸ್ ಎ ಚಾನ್ಸ್ ಫ್ಯಾಕ್ಟರ್ ಇನ್ ಬೋತ್ ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಷನ್. ಟು ಕಂಪನ್ಸೇಟ್ ಫಾರ್ ದಿಸ್ ಅನ್ಸರ್ಟೈನ್ನೆಸ್ and associated loss of pollen grains, the flowers produce enormous amount of pollen when compared to the number of ovules available for pollination. ಇದನ್ನು ಗಿವ್ ರೀಸನ್ಗೆ ಕೇಳಬಹುದು. ವೈ ಇನ್ ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಷನ್ ದ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಪಾಲನ್ ಗ್ರೇನ್ಸ್ ಅಂತ ಹೇಳಿ. ಯಾಕಂದರೆ ವಿಂಡ್ ಮತ್ತು ವಾಟರ್ ಪಾಲಿನೇಷನಲ್ಲಿ ಪಾಲಿನೇಷನ್ ಆಗುವಂಥದ್ದು ತುಂಬ ಚಾನ್ಸ್ ಫ್ಯಾಕ್ಟರ್ ಆಗಿರ್ತದೆ. ಪಾಲಿನೇಷನ್ ಆದರೆ ಆಗ್ತದೆ, ಇಲ್ಲದಿದ್ದರೆ ಇಲ್ಲ. ಅಂತಹ ಸಮಯದಲ್ಲಿ ಪೋಲನ್ ಗ್ರೇನ್ಸ್ಗಳು ತುಂಬ ಪ್ರೊಡ್ಯೂಸ್ ಆಗಿದ್ದರೆ ಒಂದಲ್ಲ ಒಂದು ರೀಚ್ ಆಗ್ತದೆ ಎಂಬ ಕಾರಣಕ್ಕಾಗಿ ಈ ಪ್ಲಾಂಟ್ಸ್ಗಳು ತುಂಬ ಪೋಲನ್ ಗ್ರೇನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ ಪ್ರೊಡ್ಯೂಸ್ ಮಾಡುವಂಥದ್ದು ಯಾಕಾಗಿ ಅಂದರೆ ಟು ಕಂಪನ್ಸೇಟ್ ಫಾರ್ ಅನ್ಸರ್ಟೈನ್ನೆಸ್, ಹೇಳಲಿಕ್ಕಾಗುವುದಿಲ್ಲ, ಪಾಲಿನೇಷನ್ ಆಗಬಹುದು, ಆಗದೇ ಇರಬಹುದು. ಮತ್ತು ಲಾಸ್ ಆಫ್ ಪೋಲನ್ ಗ್ರೇನ್ಸ್, ಕೆಲವೊಂದು ವೇಸ್ಟ್ ಆಗಿ ಹೋಗ್ತವೆ. ಹಾಗಾಗಿ ಇವುಗಳು ತುಂಬ ಜಾಸ್ತಿ ಪೋಲನ್ ಗ್ರೇನ್ಸ್ಗಳು ಪ್ರೊಡ್ಯೂಸ್ ಮಾಡೋದ್ರಿಂದ
ಕೆಲವೊಂದು ವೇಸ್ಟ್ ಆದರೂ ಸಹ ಕೆಲವೊಂದು ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತದೆ. ಮತ್ತು ಇಲ್ಲಿ ಪ್ರೊಡ್ಯೂಸ್ ಆಗುವಂತಹ ಪೋಲನ್ ಗ್ರೇನ್ಸ್ಗಳ ನಂಬರ್ ಓವ್ಯೂಲ್ಸ್ಗಳ ನಂಬರ್ಗಿಂತ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಪಾಯಿಂಟನ್ನು MCQC ಕೇಳಬಹುದು. ಪಾಲಿನೇಷನ್ ಬೈ ವಿಂಡ್ ಈಸ್ ಮೋರ್ ಕಾಮನ್ ಎಮಂಗ್ಸ್ಟ್ ಏಬಯೋಟಿಕ್ ಪಾಲಿನೇಷನ್ಸ್. ಏಬಯೋಟಿಕ್ ಪಾಲಿನೇಷನ್ಸ್ನಲ್ಲಿ ವಿಂಡಿನ ಮುಖಾಂತರವಾಗಿ ಪಾಲಿನೇಷನ್ ಆಗುವಂಥದ್ದು ತುಂಬ ಕಾಮನ್ ಆಗಿರ್ತದೆ. ವಿಂಡ್ ಪಾಲಿನೇಷನ್ ಆಲ್ಸೋ ರಿಕ್ವೈರ್ಸ್ ದಟ್ ದ ಪೋಲನ್ ಗ್ರೇನ್ಸ್ ಆರ್ ಲೈಟ್ ಆ್ಯಂಡ್ ನಾನ್ ಸ್ಟಿಕ್ಕಿ ಸೊ ದ್ಯಾಟ್ ದೇ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಇನ್ ವಿಂಡ್ ಕರೆಂಟ್ಸ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಹೇಳಿ ಕೇಳ್ತಾರೆ. ಸೊ ಪೋಲನ್ ಗ್ರೇನ್ಸ್ಗಳು ಲೈಟ್ ಆಗಿರಬೇಕು, ಲೈಟ್ ವೇಟ್ ಆಗಿರಬೇಕು ಮತ್ತು ನಾನ್ ಸ್ಟಿಕ್ಕಿ ಆಗಿರಬೇಕು. ಸ್ಟಿಕ್ಕಿ ಆಗಿರಬಾರ್ದು. ಇದರಿಂದಾಗಿ ಪೋಲನ್ ಗ್ರೇನ್ಸ್ಗಳು ಈಸಿಯಾಗಿ ವಿಂಡ್ನ ಮುಖಾಂತರವಾಗಿ ಟ್ರಾವೆಲ್ ಆಗ್ಬೋದು ಮತ್ತು ವಿಂಡ್ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯಕ ಆಗ್ತದೆ. So that they can be transported in wind currents. They often possess well-exposed stamens so that the pollens are easily dispersed into wind currents. ಅಂದರೆ ಇವುಗಳ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ಗಳ ಸ್ಟೆಮನ್ಸ್ಗಳು ತುಂಬ ಎಕ್ಸ್ಪೋಸ್ ಆಗಿರ್ತವೆ ವಿಂಡ್ ಕರೆಂಟ್ಸ್ಗಳಿಗೆ. ವಿಂಡ್ ಕರೆಂಟ್ಸ್ ಅಂದರೆ ಇಲ್ಲಿ ವೇಗವಾಗಿ ಬೀಸುವಂಥ ಗಾಳಿಗೆ ವಿಂಡ್ ಕರೆಂಟ್ಸ್ ಅಂತ ಹೇಳಿ ಕರಿತೇವೆ. ಸ್ಟೆಮನ್ಸ್ಗಳು ಎಕ್ಸ್ಪೋಸ್ ಆಗಿರುವುದರಿಂದ ಈಸಿಲಿಯಾಗಿ ಅವುಗಳು ವಿಂಡ್ನ ಮುಖಾಂತರವಾಗಿ ಟ್ರಾವೆಲ್ ಆಗ್ಬೋದು. ಆ್ಯಂಡ್ ಲಾರ್ಜ್ ಆಫನ್ ಫೆದರಿ ಸ್ಟಿಗ್ಮಾ ಟು ಈಸಿಲಿ ಟ್ರ್ಯಾಪ್ ಏರ್ ಬೋರ್ನ್ ಪಾಲನ್ ಗ್ರೇನ್ಸ್. ಮತ್ತು ಯೂಶ್ವಲಿ ಇವುಗಳಲ್ಲಿ ತುಂಬ ಗರಿಯ ಆಗಿರುವ ಸ್ಟಿಗ್ಮಾ ಇರ್ತದೆ. ಟು ಈಸಿಲಿ ಟ್ರ್ಯಾಪ್ ಏರ್ ಬೋರ್ನ್ ಪೋಲನ್ ಗ್ರೇನ್ಸ್ ಅಂದರೆ ಏರ್ನಲ್ಲಿ ಬರುವಂತಹ ಪೋಲನ್ ಗ್ರೇನ್ಸ್ಗಳನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರವಾಗಿ ಇವುಗಳು ತುಂಬ ಫೆದರಿ ಆಗಿರ್ತವೆ. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಆಫನ್ ಹ್ಯಾವ್ ಎ ಸಿಂಗಲ್ ಓವ್ಯೂಲ್ ಇನ್ ಈಚ್ ಓವರಿ ಆ್ಯಂಡ್ ನ್ಯೂಮರಸ್ ಫ್ಲವರ್ಸ್ ಪ್ಯಾಕ್ಡ್ ಇಂಟು ಆ್ಯನ್ ಇನ್ಫ್ಲೋರೆಸೆನ್ಸ್. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ಗಳಲ್ಲಿ ಒಂದು ಸಿಂಗಲ್ ಓವ್ಯೂಲ್ ಇರ್ತದೆ ಹೆಚ್ಚಿನ ಕೇಸಸ್ನಲ್ಲಿ, ಮತ್ತು ಒಂದು ಹೂಗೊಂಚಲಿನಲ್ಲಿ ತುಂಬ ಹೂಗಳು ಇರ್ತವೆ. ಇವುಗಳು ಯಾಕಾಗಿ ಅಂದರೆ ಎಲ್ಲಿಂದಾದರೂ ಬರುವಂತಹ ಪೋಲನ್ ಗ್ರೇನ್ಸ್ಗಳನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರವಾಗಿ. ಒಂದಲ್ಲ ಒಂದು ಫ್ಲವರ್ಸ್ಗಳು ಪೋಲನ್ ಗ್ರೇನ್ಗಳನ್ನು ಹಿಡಿದುಕೊಳ್ತವೆ, ಅದಕ್ಕಾಗಿ. A familiar example is the corn cob. The tassels are nothing but the stigma and style, which wave in the wind to trap pollen grains. Wind pollination is quite common in grasses. So ಇದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಫಾರ್ MCQs. ಟ್ಯಾಸಲ್ಸ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ದೇ ಆರ್ ದಿ ಸ್ಟಿಗ್ಮಾ ಆ್ಯಂಡ್ ಸ್ಟೈಲ್ ಇನ್ ಕೇಸ್ ಆಫ್ ಕಾರ್ನ್. ಮತ್ತು ವಿಂಡ್ ಪಾಲಿನೇಷನ್ ಇಸ್ ಕ್ವೈಟ್ ಕಾಮನ್ ಇನ್ ಗ್ರಾಸಸ್. ಗ್ರಾಸಸ್ನಲ್ಲಿ ತುಂಬ ಕಾಮನ್ ಆಗಿ ಕಾಣಲಿಕ್ಕೆ ಸಿಗ್ತವೆ. ನೆಕ್ಸ್ಟ್ ಟಾಪಿಕ್ ಇರುವಂಥದ್ದು ವಾಟರ್ ಪಾಲಿನೇಷನ್. ಪಾಲಿನೇಷನ್ ಬೈ ವಾಟರ್ ಈಸ್ ಕ್ವೈಟ್ ರೇರ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಈಸ್ ಲಿಮಿಟೆಡ್ ಟು 30 ಜನರ. ಅಂದರೆ ಕೇವಲ 30 ಜನರಗಳಲ್ಲಿ ಮಾತ್ರ ಇಂತಹ ವಾಟರ್ ಪಾಲಿನೇಷನ್ಗಳನ್ನು ನಾವು ಕಾಣಲಿಕ್ಕೆ ಸಿಗ್ತದೆ. ಅದರಲ್ಲೂ ಮೋಸ್ಟ್ಲಿ ಮೋನೋಕಾಟಿಲಿಡನ್ಸ್ ಅಂದರೆ ಒಂದೇ ಕಾಟಿಲಿಡನ್ ಇರುವಂತಹ ಪ್ಲಾಂಟ್ಸ್ಗಳಲ್ಲಿ ಇಂತಹ ವಾಟರ್ ಪಾಲಿನೇಷನ್ಗಳನ್ನು ನಾವು ನೋಡಲಿಕ್ಕೆ ಸಿಗ್ತದೆ. As against this, you would recall that water is a regular mode of transport for the male gametes among the lower plant groups such as algae, bryophytes and pteridophytes. ಅಂದರೆ ಈ ಮೊನೋಕಾಟಿಲಿಡನ್ಸನ್ನು ಬಿಟ್ಟು ಉಳಿದ ಪ್ಲಾಂಟ್ ಗ್ರೂಪ್ಸ್ಗಳು ಯಾವುದಂದರೆ ಆಲ್ಗೆ, ಬ್ರಯೋಫೈಟ್ಸ್ ಮತ್ತು ಟೆರಿಡೋಫೈಟ್ಸ್. ಇವುಗಳಲ್ಲಿ ರೆಗ್ಯುಲರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಹೆಚ್ಚಿನ ಸತಿ ಈ ವಾಟರ್ನ ಮುಖಾಂತರವಾಗಿಯೇ ಮೇಲ್ ಗ್ಯಾಮೆಟ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗ್ತವೆ, ಏಕೆಂದರೆ ಇವುಗಳು ಲೋವರ್ ಪ್ಲಾಂಟ್ ಗ್ರೂಪ್ಸ್ಗಳು. ಇಟ್ ಈಸ್ ಬಿಲೀವ್ಡ್ ಪರ್ಟಿಕ್ಯುಲರ್ಲಿ ಫಾರ್ ಸಮ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್ ದಟ್ ದೇರ್ ಡಿಸ್ಟ್ರಿಬ್ಯೂಷನ್ ಈಸ್ ಲಿಮಿಟೆಡ್ ಬಿಕಾಸ್ ಆಫ್ ದಿ ನೀಡ್ ಫಾರ್ ವಾಟರ್ ಫಾರ್ ದಿ ಟ್ರಾನ್ಸ್ಪೋರ್ಟ್ ಆಫ್ ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ಫರ್ಟಿಲೈಸೇಷನ್. ಇಲ್ಲಿ ಸಮ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್ ಇವುಗಳ ಡಿಸ್ಟ್ರಿಬ್ಯೂಷನ್ಗಳು ತುಂಬ ಕಮ್ಮಿ ಆಗಿದೆ, ಏಕೆಂದರೆ ಅವುಗಳಿಗೆ ನೀರಿನ ಕೊರತೆ ಉಂಟಾಗ್ತುಂಟು. ಯಾವುದಕ್ಕಾಗಿ? ಮೇಲ್ ಗ್ಯಾಮೆಟ್ನ ಟ್ರಾನ್ಸ್ಪೋರ್ಟಿಗೆ ಮತ್ತು ಫರ್ಟಿಲೈಸೇಷನ್ಗಾಗಿ. ಸಮ್ ಎಕ್ಸಾಂಪಲ್ಸ್ ಆಫ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಆರ್ ವ್ಯಾಲಿಸಿನೇರಿಯಾ ಆ್ಯಂಡ್ ಹೈಡ್ರಿಲ್ಲಾ ವಿಚ್ ಗ್ರೋ ಇನ್ ಫ್ರೆಶ್ ವಾಟರ್ ಆ್ಯಂಡ್ ಸೆವೆರಲ್ ಮೆರೈನ್ ಸೀ ಗ್ರಾಸಸ್ ಸಚ್ ಆಸ್ ಝೋಸ್ಟೆರಾ. ಸೊ ಇಲ್ಲಿ ವಾಟರ್ ಪಾಲಿನೇಷನ್ ನಡೆಯುವಂಥ ಪ್ಲಾಂಟ್ ಸ್ಪೀಷೀಸ್ಗಳಿಗೆ ಎಕ್ಸಾಂಪಲ್ ಯಾವುದಂದರೆ ವ್ಯಾಲಿಸಿನೇರಿಯಾ ಮತ್ತು ಹೈಡ್ರಿಲ್ಲಾ. ಅದರಲ್ಲೂ ಮೆರೈನ್ ಸೀ ಗ್ರಾಸಸ್ಗಳು ಕೂಡ ಎಕ್ಸಾಂಪಲ್ ಆಗಿರ್ತವೆ, ಝೋಸ್ಟೆರಾ. ವ್ಯಾಲಿಸಿನೇರಿಯಾ ಮತ್ತು ಹೈಡ್ರಿಲ್ಲಾ ಫ್ರೆಶ್ ವಾಟರ್ ಸ್ಪೀಷೀಸ್ಗಳಾಗಿರ್ತವೆ. ನಾಟ್ ಆಲ್ ಅಕ್ವಾಟಿಕ್ ಪ್ಲಾಂಟ್ಸ್ ಯೂಸ್ ವಾಟರ್ ಫಾರ್ ಪಾಲಿನೇಷನ್. ಇನ್ ಎ ಮೆಜಾರಿಟಿ ಆಫ್ ಅಕ್ವಾಟಿಕ್ ಪ್ಲಾಂಟ್ಸ್
such as water hyacinth and water lily. The flowers emerge above the level of water and are pollinated by insects or wind, as in most of the land plants. ಅಂದರೆ ಎಲ್ಲ ಅಕ್ವಾಟಿಕ್ ಪ್ಲ್ಯಾಂಟ್ಸ್ನಲ್ಲೂ ವಾಟರ್ನ ಮೂಲಕವಾಗಿಯೇ ಪಾಲಿನೇಷನ್ ಆಗಬೇಕಂತ ಏನೂ ಇಲ್ಲ. ಕೆಲವೊಂದು ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳು ಅಂದರೆ ವಾಟರ್ ಹಯಾಸಿಂತ್, ವಾಟರ್ ಲಿಲ್ಲಿ ಇಂತಹ ಪ್ಲ್ಯಾಂಟ್ಸ್ಗಳಲ್ಲಿ ಫ್ಲವರ್ಸ್ಗಳು ವಾಟರ್ ಲೆವೆಲ್ಗಿಂತ ಸ್ವಲ್ಪ ಮೇಲೆ ಬರ್ತವೆ. ಅಲ್ಲಿ ಇನ್ಸೆಕ್ಟ್ನಿಂದ ಪಾಲಿನೇಟ್ ಆಗ್ತವೆ ಅಥವಾ ವಿಂಡ್ನಿಂದ ಪಾಲಿನೇಟ್ ಆಗ್ತವೆ, ಆ್ಯಸ್ ಇನ್ ಮೋಸ್ಟ್ ಆಫ್ ದಿ ಲ್ಯಾಂಡ್ ಪ್ಲ್ಯಾಂಟ್ಸ್. ಅಂದರೆ ಲ್ಯಾಂಡ್ ಪ್ಲ್ಯಾಂಟ್ಸ್ನಲ್ಲಿ ಹೇಗೆ ಪಾಲಿನೇಷನ್ ಆಗ್ತಾ ಇರ್ತದೆ, ಐದರ್ ಥ್ರೂ ದಿ ವಿಂಡ್ ಆರ್ ಇನ್ಸೆಕ್ಟ್ಸ್, ಅದೇ ರೀತಿಯಲ್ಲಿ ಇವುಗಳಲ್ಲಿ ಕೂಡ ಪಾಲಿನೇಷನ್ ಆಗ್ತವೆ. ಇನ್ನು ವ್ಯಾಲಿಸಿನೇರಿಯಾದಲ್ಲಿ ಯಾವ ರೀತಿ ಪಾಲಿನೇಷನ್ ಆಗ್ತದೆ ಅಂತ ನೋಡುವ. ಇನ್ ವ್ಯಾಲಿಸಿನೇರಿಯಾ, ದ ಫೀಮೇಲ್ ಫ್ಲವರ್ ರೀಚ್ ದಿ ಸರ್ಫೇಸ್ ಆಫ್ ವಾಟರ್ ಬೈ ದಿ ಲಾಂಗ್ ಸ್ಟಾಕ್ and the male flowers or pollen grains are released onto the surface of water. ಈ ವ್ಯಾಲಿಸ್ನೇರಿಯಾದಲ್ಲಿ ಫೀಮೇಲ್ ಫ್ಲವರ್ ಸರ್ಫೇಸನ್ನು ರೀಚ್ ಮಾಡ್ತದೆ. ಯಾವುದರ ಮುಖಾಂತರವಾಗಿ ಅಂದರೆ ಒಂದು ಉದ್ದವಾದ ಸ್ಟಾಕ್ನ ಮುಖಾಂತರವಾಗಿ ಸರ್ಫೇಸನ್ನು ರೀಚ್ ಮಾಡ್ತದೆ. ಮೇಲ್ ಫ್ಲವರ್ಸ್ಗಳು ಅಥವಾ ಪೋಲನ್ ಗ್ರೇನ್ಸ್ಗಳು ಅಲ್ಲೇ ನೀರಿನ ಸರ್ಫೇಸ್ನ ಮೇಲೆ ರಿಲೀಸ್ ಆಗ್ತವೆ. ದೇ ಆರ್ ಕ್ಯಾರಿಡ್ ಪ್ಯಾಸಿವ್ಲಿ ಬೈ ವಾಟರ್ ಕರೆಂಟ್ಸ್. ಈ ಪೋಲನ್ ಗ್ರೇನ್ಸ್ಗಳು ಅಥವಾ ಮೇಲ್ ಫ್ಲವರ್ಸ್ಗಳು ಯಾವುದೇ ರೀತಿಯಾದ ಬೇರೆ ಏಜೆಂಟ್ಸ್ಗಳಿಲ್ಲದೆ ಪ್ಯಾಸಿವ್ಲಿ ವಾಟರ್ ಕರೆಂಟ್ಸ್ನ ಮೂಲಕವಾಗಿ ಫ್ಲೋ ಆಗ್ತವೆ. ಸಮ್ ಆಫ್ ದೆಮ್ ಇವೆಂಚುವಲಿ ರೀಚ್ ದಿ ಫೀಮೇಲ್ ಫ್ಲವರ್ಸ್ ಆ್ಯಂಡ್ ದಿ ಸ್ಟಿಗ್ಮಾ. ಇದರಿಂದಾಗಿ ಪಾಲಿನೇಷನ್ ಆಗ್ತದೆ. ಇನ್ ಅದರ್ ಗ್ರೂಪ್ ಆಫ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಸಚ್ ಆಸ್ ಸೀ ಗ್ರಾಸಸ್, ಫೀಮೇಲ್ ಫ್ಲವರ್ಸ್ ರಿಮೈನ್ ಸಬ್ಮರ್ಜ್ಡ್ ಇನ್ ವಾಟರ್ ಆ್ಯಂಡ್ ದಿ ಪಾಲನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಇನ್ಸೈಡ್ ದಿ ವಾಟರ್. ಕೆಲವೊಂದು ವಾಟರ್ ಪಾಲಿನೇಟೆಡ್ ಪ್ಲ್ಯಾಂಟ್ಸ್ಗಳಲ್ಲಿ ಫೀಮೇಲ್ ಫ್ಲವರ್ಸ್ಗಳು ನೀರಿನ ಒಳಗೆ ಇರ್ತವೆ ಮತ್ತು ಪೋಲನ್ ಗ್ರೇನ್ಸ್ಗಳು ನೀರಿನ ಒಳಗೆ ರಿಲೀಸ್ ಆಗ್ತವೆ. ಇದಕ್ಕೊಂದು ಎಕ್ಸಾಂಪಲ್ ಸೀ ಗ್ರಾಸಸ್ಗಳಲ್ಲಿ. ಸೀ ಗ್ರಾಸಸ್ಗಳಿಗೆ ನಾವು ಝೋಸ್ಟೆರಾ ಕೂಡ ಎಕ್ಸಾಂಪಲ್ ಕೊಡ್ಬೋದು. ಪೋಲನ್ ಗ್ರೇನ್ಸ್ ಇನ್ ಮೆನಿ ಸಚ್ ಸ್ಪೀಸೀಸ್ ಆರ್ ಲಾಂಗ್, ribbon like and they are carried passively inside the water. ಸೊ ವಾಟರ್ ಪಾಲಿನೇಟೆಡ್ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ರೀತಿ ಇರ್ತವೆ? ಪೋಲನ್ ಗ್ರೇನ್ಸ್ಗಳು ಲಾಂಗ್, ribbon like, so that they can be carried passively by the water currents. Some of them reach the stigma and achieve pollination. ಅಂದರೆ ಇದರಲ್ಲಿ ಕೆಲವೊಂದು ಮಾತ್ರ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಯಾಕಂದರೆ ಇದೊಂದು ಚಾನ್ಸ್ ಫ್ಯಾಕ್ಟರ್ ಆಗಿರ್ತದೆ. In most of the water pollinated species, pollen grains are protected from wetting by a mucilaginous covering. ಈ ವಾಟರ್ನಲ್ಲಿ ಇರೋದ್ರಿಂದ ಅದು ಕೊಳೆಯದ ಹಾಗೆ ಅವುಗಳ ಸುತ್ತಲೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರ್ತದೆ. ಅದನ್ನು ನಾವು ಮ್ಯೂಸಿಲೇಜಿನಸ್ ಕವರಿಂಗ್ ಅಂತ ಹೇಳಿ ಕರಿತೇವೆ. ಇದು ಆ ಪೋಲನ್ ಗ್ರೇನ್ ಒದ್ದೆ ಆಗೋದ್ರಿಂದ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ. ಬೋತ್ ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ನಾಟ್ ವೆರಿ ಕಲರ್ಫುಲ್ ಆ್ಯಂಡ್ ಡು ನಾಟ್ ಪ್ರೊಡ್ಯೂಸ್ ನೆಕ್ಟರ್. ವಾಟ್ ವುಡ್ ಬಿ ದಿ ರೀಸನ್ ಫಾರ್ ದಿಸ್? ಯಾಕಂದರೆ ಇವುಗಳಲ್ಲಿ ಇನ್ಸೆಕ್ಟ್ಗಳಿಗೆ ಅಟ್ರಾಕ್ಟ್ ಮಾಡುವಂಥ ಯಾವುದೂ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ವಿಂಡ್ ಮತ್ತು ವಾಟರ್ ಏಬಯೋಟಿಕ್ ಏಜೆಂಟ್ಸ್ಗಳಾಗಿರೋದ್ರಿಂದ ಅವರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಈ ಕಲರ್ಫುಲ್ ಪೆಟಲ್ಸ್ ಅಥವಾ ನೆಕ್ಟರ್ ಬೇಕಾಗಿರುವುದಿಲ್ಲ. ಆದರೆ ಇನ್ಸೆಕ್ಟ್ಗಳಿಗೆ ಇವುಗಳು ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಬಂತು, ಏನಂದರೆ ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ಗಳಲ್ಲಿ ಕಲರ್ಫುಲ್ ಪೆಟಲ್ಸ್ಗಳಿರುವುದಿಲ್ಲ ಮತ್ತು ನೆಕ್ಟರ್ ಕೂಡ ಇರುವುದಿಲ್ಲ. ಇಲ್ಲಿ ವ್ಯಾಲಿಸಿನೇರಿಯಾದಲ್ಲಿರುವಂತಹ ಪಾಲಿನೇಷನ್ ಅನ್ನು ತೋರಿಸಿದ್ದಾರೆ ಡಯಾಗ್ರಾಮ್ಯಾಟಿಕಲಿ. ಫೀಮೇಲ್ ಫ್ಲವರ್ ರೀಚ್ ದಿ ಸರ್ಫೇಸ್ ಬೈ ದಿ ಲಾಂಗ್ ಸ್ಟಾಕ್ ಆ್ಯಂಡ್ ಮೇಲ್ ಫ್ಲವರ್ಸ್ ಸರ್ಫೇಸ್ನಲ್ಲಿ ರಿಲೀಸ್ ಆಗ್ತವೆ, ಕೊನೆಗೆ ಪಾಲಿನೇಷನನ್ನು ಮಾಡ್ತವೆ. ಮೆಜಾರಿಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಯೂಸ್ ಎ ರೇಂಜ್ ಆಫ್ ಎನಿಮಲ್ಸ್ ಆ್ಯಸ್ ಪಾಲಿನೇಟಿಂಗ್ ಏಜೆಂಟ್ಸ್. ಕೆಲವೊಂದು ಎನಿಮಲ್ಸ್ಗಳನ್ನು ಫ್ಲವರಿಂಗ್ ಪ್ಲಾಂಟ್ಸ್ಗಳು ಪಾಲಿನೇಟಿಂಗ್ ಏಜೆಂಟ್ಸ್ಗಳಾಗಿ ಯೂಸ್ ಮಾಡ್ತವೆ. ಅವು ಯಾವುದೆಂದರೆ ಬೀಸ್, ಬಟರ್ಫ್ಲೈಸ್, ಫ್ಲೈಸ್, ಬೀಟಲ್ಸ್, ವಾಸ್ಪ್ಸ್, ಆ್ಯಂಟ್ಸ್, ಮಾತ್ಸ್, ಬರ್ಡ್ಸ್, ಸನ್ ಬರ್ಡ್ಸ್ ಆ್ಯಂಡ್ ಹಮ್ಮಿಂಗ್ ಬರ್ಡ್ಸ್ ಆ್ಯಂಡ್ ಬ್ಯಾಟ್ಸ್ ಆರ್ ದಿ ಕಾಮನ್ ಪಾಲಿನೇಟಿಂಗ್ ಏಜೆಂಟ್ಸ್. ಇವುಗಳೆಲ್ಲವೂ ಕೂಡ ಕಾಮನ್ ಪಾಲಿನೇಟಿಂಗ್ ಏಜೆಂಟ್ಸ್ಗಳಾಗಿರ್ತವೆ. ಎಮಂಗ್ ದಿ ಎನಿಮಲ್ಸ್, ಇನ್ಸೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಬೀಸ್ ಆರ್ ದಿ ಡಾಮಿನೆಂಟ್ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್. ಇದು MCQCಗೆ ಬರಬಹುದು. ಬೀಸ್ ಆರ್ ದಿ ಡಾಮಿನೆಂಟ್ ಬಯೋಟಿಕ್ ಪಾಲಿನೇಟಿಂಗ್ ಏಜೆಂಟ್ಸ್. ಬಯೋಟಿಕ್ನಲ್ಲಿ ಕನ್ಸಿಡರ್ ಮಾಡೋದಾದರೆ ಡಾಮಿನೆಂಟ್ ಆಗಿರುವಂಥದ್ದು ಬೀಸ್. ಈವನ್ ಲಾರ್ಜರ್ ಎನಿಮಲ್ಸ್ ಸಚ್ ಆಸ್ ಸಮ್ ಪ್ರೈಮೇಟ್ಸ್, ಲೆಮ್ಯೂರ್ಸ್, ಆರ್ಬೋರಿಯಲ್
tree dwelling rodents, or even reptiles, gecko lizard and garden lizard have also been reported as pollinators in some species. ಕೆಲವೊಂದು ಸ್ಪೀಶೀಸ್ಗಳಲ್ಲಿ ಇಂತಹ ದೊಡ್ಡ ಎನಿಮಲ್ಸ್ ಕೂಡ ಪಾಲಿನೇಟರ್ಸ್ಗಳಾಗಿ ಕೆಲಸ ಮಾಡ್ತವೆ. ಆಫನ್ ಫ್ಲವರ್ಸ್ ಆಫ್ ಅನಿಮಲ್ ಪಾಲಿನೇಟೆಡ್ ಪ್ಲಾಂಟ್ಸ್ ಆರ್ ಸ್ಪೆಸಿಫಿಕಲಿ ಅಡಾಪ್ಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ಅನಿಮಲ್. ಯೂಶ್ವಲಿ ಅನಿಮಲ್ ಪಾಲಿನೇಟೆಡ್ ಪ್ಲಾಂಟ್ಸ್ಗಳಲ್ಲಿ ಫ್ಲವರ್ಸ್ಗಳು ಕೆಲವೊಂದು ಸ್ಪೀಶೀಸ್ನ ಅನಿಮಲಿಗೆ ಮಾತ್ರ ಅಡಾಪ್ಟ್ ಆಗಿರ್ತವೆ. ಮೆಜಾರಿಟಿ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ಲಾರ್ಜ್, ಕಲರ್ಫುಲ್, ಫ್ರೇಗ್ರೆಂಟ್ ಆ್ಯಂಡ್ ರಿಚ್ ಇನ್ ನೆಕ್ಟರ್. ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ಗಳ ಫೀಚರ್ಸಿಗೆ ಇದನ್ನು ಬರಿಬೇಕು: ಲಾರ್ಜ್, ಕಲರ್ಫುಲ್, ಫ್ರೇಗ್ರೆಂಟ್ ಆ್ಯಂಡ್ ರಿಚ್ ಇನ್ ನೆಕ್ಟರ್. When the flowers are small, a number of flowers are clustered into an inflorescence to make them conspicuous. ಒಂದು ವೇಳೆ ಸಣ್ಣದಿದ್ದರೆ ಫ್ಲವರ್ಸ್ಗಳು, ಅವುಗಳ ಹೂಗೊಂಚಲಿನಲ್ಲಿ ತುಂಬ ಫ್ಲವರ್ಸ್ಗಳು ಅರೇಂಜ್ ಆಗಿರ್ತವೆ. ಯಾಕೆಂದರೆ ಒಂದಲ್ಲ ಒಂದು ಫ್ಲವರಿಗೆ ಪಾಲಿನೇಷನ್ ಆಗ್ತದೆ, ಅದಕ್ಕಾಗಿ. ಅನಿಮಲ್ಸ್ ಆರ್ ಅಟ್ರಾಕ್ಟೆಡ್ ಟು ಫ್ಲವರ್ಸ್ ಬೈ ಕಲರ್ ಆ್ಯಂಡ್ ಆರ್ ಫ್ರೇಗ್ರೆನ್ಸ್. ಕಲರಿಗೆ ಬರಬಹುದು ಅಥವಾ ಫ್ರೇಗ್ರೆನ್ಸಿಗೆ ಬರಬಹುದು ಅಥವಾ ಎರಡನ್ನೂ ನೋಡಿ ಕೂಡ ಬರಬಹುದು. ದ ಫ್ಲವರ್ಸ್ ಪಾಲಿನೇಟೆಡ್ ಬೈ ಫ್ಲೈಸ್ ಆ್ಯಂಡ್ ಬೀಟಲ್ಸ್ ಸೆಕ್ರೀಟ್ ಫೌಲ್ ಆರ್ಡರ್ಸ್ ಟು ಅಟ್ರಾಕ್ಟ್ ದೀಸ್ ಎನಿಮಲ್ಸ್. ಕೆಲವೊಂದು ಫ್ಲವರ್ಸ್ಗಳು ಫ್ಲೈಸ್ ಮತ್ತು ಬೀಟಲ್ಸ್ನಿಂದ ಪಾಲಿನೇಟ್ ಆಗ್ತವೆ. ಅಂತಹ ಫ್ಲವರ್ಸ್ಗಳು ಕೆಲವೊಂದು ಫೌಲ್ ಆರ್ಡರ್ಸ್ಗಳನ್ನು ಸೆಕ್ರೀಟ್ ಮಾಡ್ತವೆ. ಯಾಕಂದರೆ ಫ್ಲೈಸ್ ಮತ್ತು ಬೀಟಲ್ಸ್ಗಳು ಅಂತಹ ಫೌಲ್ ಆರ್ಡರ್ಸಿಗೆ ಅಟ್ರಾಕ್ಟ್ ಆಗುವಂಥವುಗಳು. ಅವುಗಳೇ ಅಟ್ರಾಕ್ಟ್ ಆದರೆ ಅಲ್ಲಿ ಪಾಲಿನೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಟು ಸಸ್ಟೈನ್ ಅನಿಮಲ್ ವಿಸಿಟ್ಸ್, ದ ಫ್ಲವರ್ಸ್ ಹ್ಯಾವ್ ಟು ಪ್ರೊವೈಡ್ ರಿವಾರ್ಡ್ಸ್ ಟು ದಿ ಅನಿಮಲ್ಸ್. These rewards are nectar and pollen grains. These are also called as floral rewards. For harvesting the rewards from the flower, the animal visitor comes in contact with the anthers and the stigma. ಇಂತಹ ಸಮಯದಲ್ಲಿ ಅನಿಮಲ್ನ ಬಾಡಿ ಪೋಲನ್ ಗ್ರೇನ್ಸ್ನಿಂದ ಕವರ್ ಆಗ್ತದೆ. ಆಗ ಅದು ಇನ್ನೊಂದು ಫ್ಲವರ್ನ ಮೇಲೆ ಹೋಗಿ ಕುತ್ಕೊಂಡಾಗ ಅಲ್ಲಿ ಅದು ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತದೆ. The pollen grains are generally sticky in animal pollinated flowers, so they get coated onto the body of animal, and when they reach onto the stigma of another flower, they will help in pollination. In some species, floral rewards are in providing safe places to lay eggs. An example is that of the tallest flower of Amorphophallus. The flower itself is about 6 feet in height. A similar relationship exists between a species of moth and the plant yucca, where both species, moth and the plant, cannot complete their life cycles without each other. The moth deposits its eggs in the locule of the ovary, and the flower in turn gets pollinated by the moth. The larvae of the moth comes out of the eggs as the seeds start developing. ಇದರಲ್ಲಿ ಫ್ಲೋರಲ್ ರಿವಾರ್ಡ್ಸ್ಗಳು ಕೇವಲ ನೆಕ್ಟರ್ ಮತ್ತು ಪೋಲನ್ ಗ್ರೇನ್ಸ್ಗಳು ಮಾತ್ರ ಅಲ್ಲ, ಅದಕ್ಕಿಂತ ಬೇರೆ ಫ್ಲೋರಲ್ ರಿವಾರ್ಡ್ಸ್ಗಳು ಇರ್ತವೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಕೆಲವೊಂದು ಸ್ಪೀಶೀಸ್ನಲ್ಲಿ ಫ್ಲೋರಲ್ ರಿವಾರ್ಡ್ಸ್ಗಳು ಸೇಫ್ ಪ್ಲೇಸನ್ನು ಪ್ರೊವೈಡ್ ಮಾಡುವಂಥದ್ದಾಗಿರ್ತದೆ, ಮೊಟ್ಟೆ ಇಡುವುದಕ್ಕೋಸ್ಕರವಾಗಿ. ಅದಕ್ಕೊಂದು ಎಕ್ಸಾಂಪಲ್ ಟಾಲೆಸ್ಟ್ ಫ್ಲವರ್ ಆಫ್ ಅಮಾರ್ಫೋಫ್ಯಾಲಸ್. 6 feet ಹೈಟ್ ಆಗಿರುವಂತಹ ಒಂದು ಟಾಲೆಸ್ಟ್ ಫ್ಲವರ್ ಇದಕ್ಕೊಂದು ಎಕ್ಸಾಂಪಲ್ ಆಗಿರ್ತದೆ. ಇನ್ನೊಂದು ಸಿಮಿಲರ್ ರಿಲೇಷನ್ಶಿಪ್ ಇಸ್ ಸೀನ್ ಇನ್ ಬಿಟ್ವೀನ್ ದಿ ಸ್ಪೀಶೀಸ್ ಆಫ್ ಮಾತ್ ಆ್ಯಂಡ್ ದಿ ಪ್ಲಾಂಟ್ ಆಫ್ ಯುಕ್ಕಾ. ಹಿಯರ್ ಬೋತ್ ದಿ ಸ್ಪೀಶೀಸ್ ಆಫ್ ಮಾತ್ ಆ್ಯಂಡ್ ದಿ ಪ್ಲಾಂಟ್ ಯುಕ್ಕಾ ಕ್ಯಾನಾಟ್ ಕಂಪ್ಲೀಟ್ ದೇಯರ್ ಲೈಫ್ ಸೈಕಲ್ ವಿತೌಟ್ ಈಚ್ ಅದರ್. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಗೆ ತಮ್ಮ ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಮಾತ್ ತನ್ನ ಎಗ್ಗಳನ್ನು ಯುಕ್ಕಾ ಪ್ಲ್ಯಾಂಟಿನ ಓವರಿಯ ಲಾಕ್ಯೂಲ್ನ ಒಳಗೆ ಡಿಪಾಸಿಟ್ ಮಾಡ್ತದೆ, ಆ್ಯಂಡ್ ಇದರ ಬದಲಾಗಿ ಯುಕ್ಕಾ ಪ್ಲ್ಯಾಂಟ್ ಪಾಲಿನೇಟ್ ಆಗ್ತದೆ. ಕೊನೆಯದಾಗಿ ಮಾತ್ನ ಎಗ್ಗಿನಿಂದ ಹೊರಗೆ ಬಂದಂತಹ ಲಾರ್ವೆಗೆ ಆಹಾರ ಕೂಡ ಇದರ ಸೀಡ್ಸ್ಗಳು ಆಗಿರ್ತವೆ. ಆ್ಯಂಡ್ ದೆರ್ ಆರ್ ಮೆನಿ ಸಚ್ ಇನ್ಸೆಕ್ಟ್ಸ್ ವಿಚ್ ಮೇ ಕನ್ಸ್ಯೂಮ್ ಪೋಲನ್ ಆರ್ ದಿ ನೆಕ್ಟರ್ ವಿತೌಟ್ ಬ್ರಿಂಗಿಂಗ್ ಅಬೌಟ್ ಪಾಲಿನೇಷನ್. ಸಚ್ ಫ್ಲೋರಲ್ ವಿಸಿಟರ್ಸ್ ಆರ್ ರೆಫರ್ಡ್ ಟು ಆಸ್ ಪೋಲನ್ ಆರ್ ನೆಕ್ಟರ್ ರಾಬರ್ಸ್. ಇಲ್ಲಿಗೆ ಪಾಲಿನೇಷನ್ ಎಂಬ ಟಾಪಿಕ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದರೆ ಏನು, ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂದರೆ ಏನು, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದರೆ ಏನು, ಇದೆಲ್ಲವನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡಲಿಕ್ಕಿದ್ದೇವೆ.
ಇಲ್ಲಿವರೆಗೂ ಈ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.